ಕಾಲದ್ದು ಮಾಲಕ್ಷಣ ನಾನು ಜಟಕ ಕುದುರೆ ಹತ್ತಿ ಪ್ಯಾಟೆಗೂ ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ ಹೇ ಜಟಕ ಕುದುರೆ ಹತ್ತಿ ಪ್ಯಾಟೆಗೂ ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ. ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾವಿತ್ರಿ ಸಾವಿತ್ರಿ ಅಯ್ಯೋ ದೇವ್ರಿ ಓನೇನ್ ಮಾಡಲ್ಲ ಲೇ ಸಾವಿತ್ರಿ ಎಲ್ ಸಾಯಕ್ ಹೋಗಿ ಅದು ಮಾವರ ಅತ್ತಿಯರು ಮನ್ಯಾಗಿಲ್ ನೋಡ್ರಿ. ಎಲ್ಲಿ ಓದ್ಲವಾ ಅದು ಬೆಳಗ್ಗೆದ್ದು ಎಲ್ಲೋದ್ರಿ ನನಗೆ ಗೊತ್ತಿಲ್ಲ. ಅಡ್ಗೆ ಮನ್ಯಾಗ ಹುಡುಕಿದ್ನ್ಯಾ ಹೊರಗೆ ಹುಡುಕಿದ್ನ್ಯಾ ಆಮೇಲೆ ಆ ತೋಟದಾಗ ಹುಡುಕಿದ್ನ್ಯಾ ಎಲ್ಲಿ ಕಾಣ್ತಾ ಇಲ್ಲ ನೋಡ್ರಿ ಅತ್ತಿಯರು. ನನಗೆ ಅನ್ಸತ್ರಿ ಅತ್ತಿಯರು ಏನ್ ಅನಿಸ್ತಾ ಇದೆ? ಎಲ್ಲರ ನಮ್ಮ ಜೊತೆ ಜಗಾಡ್ಕೊಂಡು ಮತ್ತ ಮನಿ ಬಿಟ್ಟು ಹೋದ್ರನ್ರಿ ಮತ್ತ? ಏ ಛೇ ಆಕಿ ಯಾಕವ ಮನಿ ಬಿಟ್ಟು ಹೋಗ್ತಾಳ? ನನ್ ಮನಿ ಬಿಟ್ಟು ಓಡಿಸ್ತಾಳ. ಮತ್ತ ಎಲ್ಲಿ ಹೋದ್ರು ಅಂತಾನೆ ಏನ ಜಗಳ ಮಾಡಿದ್ರಿ ಮತ್ತ ರಾತ್ರಿ? ಅಯ್ಯೋ ಇಲ್ಲವಾ ಇಲ್ಲ. ಹಂಗಿದ್ರ ಮೊದ್ಲೇ ಹೇಳ್ಬಿಡ್ರಿ ಮಾವರ. ನಿಮ್ದು ಅತ್ತೆಯದೇನ ಜಗಳ ಗಿಗಳ ಇದ್ರ ಮೊದ್ಲೇ ಹೇಳ್ಬಿಡ್ರಿ. ನಾಳೆ ಅತ್ತೆಯರು ನನ್ನ ಗಂಡ ಈ ತರ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರಿ ಏನ್ ಮಾಡ್ತೀರಿ? ಆಮೇಲೆ ಅವ್ರು ತೋಮನೆಗೆ ಹೋಗಿ ಹೇಳ್ಬಿಟ್ರಿ ಏನ್ ಮಾಡ್ತೀರಿ? ಆಮೇಲೆ ವರದಕ್ಷಿಣೆ ಕೇಸ್ ಅಂತ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ಆಟ ಮಾಡ್ತಾರ ನೋಡ್ರಿ. ಯವ್ವ ಸ್ವಸಿಯ ಹೌದ್ರಿ ಮಾವರ. ಇವಾಗ ಎಲ್ಲ ಕೇಸ್ಗಳು ಏನಾಗ್ತಾ ಇದಾವೆ ಹೇಳ್ರಿ? ಹೆಣ್ಮಕ್ಳು ಹೇಳ್ದಂಗ ಕೇಳ್ತಾ ಇದಾವ. ಅತ್ತಿ ಹೇಳೋದನ್ನ ಪೊಲೀಸರು ಕೇಳಿದ್ರಂದ್ರ ಆಮೇಲೆ ಈ ವಯಸ್ಸಿನಲ್ಲಿ ಪೊಲೀಸ್ ಮೆಟ್ಲ ಹತ್ತೋದು ಬೇಕನ್ರಿ ನಿಮ್ಗ? ಅದಕ್ಕ ನನಗೆ ಹೇಳಿದ್ರಿ ಅಂದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ತೇನ್ರಿ. ನೋಡ್ರಿ ಮಾವರ, ಅಂತ ಏನು ಸಮಸ್ಯೆ ಇದ್ರೆ ನನ್ನ ಕಡೆ ಹೇಳ್ಕೊಡ್ರಿ. ನಾನೇ ಹೋಗಿ ಅತ್ತಿಯರ್ಗೆ ಕಾಲ್ ಮುಗಿದು ಕೈ ಕಾಲೆಲ್ಲ ಒತ್ತಿ ಅತ್ತಿಯರ ನಮ್ಮ ಮಾವನ ಕ್ಷಮಿಸ್ಬಿಡ್ರಿ ಅಂತಂದ್ಬಿಟ್ಟು ಎಲ್ಲ ಹೇಳಿ ಬಂದೋಬಸ್ತ್ ಮಾಡಿ ಕರ್ಕೊಂಡ್ ಬರ್ತೀನಿ. ಅಯ್ಯೋ ನನ್ ಕರಮವಿ ಅಂತದೇನು ಇಲ್ಲವಾ? ನೋಡ್ರಿ ಮಾವರ, ಇದ ಒಂದು ಅವಕಾಶ ಇದ್ದಿದ್ದನ್ನ ನನ್ನ ಮುಂದೆ ಹೇಳ್ರಿ. ಇಲ್ಲ ಅಂತಂದ್ರ ಮುಂದಾಗೋದಕ್ಕೆ ಏನೋ ಸಮಸ್ಯೆ ಇದ್ರೆ ನಾನು ಜವಾಬ್ದಾರಿ ಅಲ್ಲಪ್ಪ. ಇವಾಗ ಹೇಳ್ಬಿಡ್ತೀನಿ. ಆಮೇಲೆ ಪೊಲೀಸ್ ಮೆಟ್ಲ ಹತ್ತಿ ಪೊಲೀಸ್ ಕಂಟ್ರಿಗೆ ಹೋದ್ಬಿಟ್ರ ಆಮೇಲೆ ಪೊಲೀಸರು ನೀ ಸಸಿ ಆದವಳು ಅತ್ತಿಗೆ ಟಾರ್ಚರ್ ಕೊಟ್ಟಿ ಅಂದ್ಬಿಟ್ಟು ನನ್ನ ಅರೆಸ್ಟ್ ಮಾಡ್ಬಿಟ್ರೆ ಏನ್ ಮಾಡಿದ್ರಿ ಮಾವರ? ಅದಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನ್ರಿ. ಅದು ಹಂಗಲ್ವಾ? ರೀ ನನ್ನ ಹೆಂಡತಿ ಬಂದ್ಲು ಅಯ್ಯೋ ನನ್ನ ಮುದ್ದಿನ ಅರಗಿಣಿ ಎಲ್ಲೋಗಿದ್ದಿ? ನೀ ಎಲ್ಲೋ ಶಟಕೊಂಡು ಹೋಗಿ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿನ್ನ ಸೊಸಿ ಬೇರೆ ಏನೇನೋ ಹೇಳ್ತಾ ಇದ್ಲು. ನೀನಿರಲು ಜೊತೆಯಲ್ಲಿ ಲೇ ಸಾವಿತ್ರಿ ನನ್ನ ಬಿಟ್ಟು ಹೋಗ್ಬೇಡ ಕಣೆ. ನನಗೆ ಡಬ 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 ಅಂತ ಹೊಡ್ಕೊಂತಾ ಇರ್ತೈತಿ. ಅದು ಅಪ್ಪ ಅಯ್ಯೋ ದೇವ್ರಿ ಅದೇನಂತ ಹೇಳು. ನಿಮ್ಮ ವೈನಿ ಅದಳಲ್ಲ. ಅಯ್ಯೋ ಮಾವರ ಸುಮ್ಮನಿರ್ರಿಪ್ಪ. ಅತ್ತಿರ ಆಮೇಲೆ ನನಗೆ ಕೆರ ತಗೊಂಡ ನಿಲ್ತಾರ ಅಷ್ಟ. ಸ್ವಲ್ಪ ಸುಮ್ಮನಿರ್ರಿ. ಹಾಗಂತೀಯ ಸೊಸಿಯ? ಯಾಕ್ರಿ ಮಾವರ ಇಷ್ಟು ಕೆಟ್ಟದಾಗ ನಗಕತ್ತೀರಿ? ಅದು ಯಾಕ್ರಿ ಮಾವರ? ನನಗೆ ಒಳ್ಳೆ ಕಾಫಿ ಮಾಡ್ಕೊಂಬ ಅಂದ್ರೆ ನಿಮ್ಮ ಅತ್ತಿ ಮುಂದೆ ಹೇಳಂಗಿಲ್ಲ. ಹೆಂಗತಿ? ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಮುಂದೆ ಕೇರ ತೊಗೊಂಡು ಹೊಡ್ಸ್ಕೋಬೇಕಾಗತ್ತೆ. ನೀನು ಹೆಂಗಂತಿ? ಈ ಮಾವಗ ಟೀ ಕಾಸ್ಕೊಡ್ತೀವಿ ಅಲ್ಲ ಕಾಫಿ ಕಾಸ್ಕೊಡ್ತೀಯಾ? ಅದು ಹಾಲಲ್ಲಿ ಕಾಸ್ಬೇಕು. ಹೆಂಗಂತಿ? ಹೆಂಗೆ ನಿಮ್ಮ ಮಾವ? ಅಪ್ಪ ಯಾಕ ಆ ವೈನ್ಯರು ಯಾಕಷ್ಟು ರಾವಾಗ್ಬಿಟ್ರು? ಏನಿಲ್ಲ, ನಾನು ನನ್ನ ಮಗಳು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹೌದು. ಅಯ್ಯೋ 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 ಸಾವು. ಅದೇ ಸಾವು. ಈ ನಿನ್ನ ಡ್ರೆಸ್ ಒಳಗ ಈ ನಿನ್ನ ಅವತಾರದಲ್ಲಿ ಹೇಗೆ ಕಾಣ್ತಾ ಇದೆಯಾ ಗೊತ್ತೇನೆ? ಅದೇ ಹಳೆ ಕಾಲದ ಮಾಲಾಶ್ರೀ.
ಹಾಗೇ ಕಾಣ್ತಾ ಇದೀಯಾ. ಹಳೆ ಕಾಲದ್ದು ಮಾಲಕ್ಷಣ ನಾನು ಜಟಕ ಕುದುರೆ ಹತ್ತಿ ಪ್ಯಾಟಿಗೂ ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ ಹೇ ಜಟಕ ಕುದುರೆ ಹತ್ತಿ ಪ್ಯಾಟಿಗೂ ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ. ಆ? ಹೇ ತಾಳಿ ಕಟ್ಟೋ ಗಂಡು ಬಿಸಿ ರಾಗಿ ಮುದ್ದೆ ಉಂಡು, ಹೇ ತಾಳಿ ಕಟ್ಟೋ ಗಂಡು ಬಿಸಿ ರಾಗಿ ಮುದ್ದೆ ಉಂಡು, ಅರೆ ಜಲ್ದಿ ಜಲ್ದಿ ನಡಿ ನಡೆ. ಜಟಕ ಕುದುರೆ ಹತ್ತಿ ಪ್ಯಾಟಿಗೂ ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ ಹೇ. ಹೌದು ನನ್ನ ಅರಗಿಣಿ, ಮುದ್ದು ಅರಗಿಣಿ, ಸಾವು ಎಲ್ಲೋಗಿದ್ದಿ ಇಷ್ಟೊತ್ತನ? ಸಾಯಕ ಸಾರಿ ಮಾಲಾಶ್ರೀ, ಮಿನಿ ಮಾಲಾಶ್ರೀ, ಎಲ್ಲೋಗಿದ್ದಿ? ಓಹೋ ಹೋ ಹೋ, ಜಾಗಿಂಗ್ ಡ್ರೆಸ್ ಹಾಕೊಂಡು ಮಗನ ಜೊತೆ? ಅಪ್ಪ ನನ್ನ ಜೊತೆ ಅಮ್ಮ ಜಾಗಿಂಗ್ ಮಾಡಕ್ ಬಂದಿದ್ದು. ಹೆಂಗ್ ಕಾಣ್ತಾ ಇದ್ದಾಳೆ ನೋಡಿ ನಮ್ಮಮ್ಮ. ಸೂಪರು ಸೂಪರು. ಲೇ ರಾಣಿ, ನಾಳೆ ನೀನು ರೆಡಿ ಹಾಕು. ನಾನು ನೀನು ಇವನ್ ಜೊತೆ ಹೋಗಿ ವಾಕಿಂಗ್ ಜಾಗಿಂಗ್ ಮಾಡಿ ಇನ್ನು ಸಣ್ಣಗಾಗ್ಬಿಡಣ. ಅಯ್ಯೋ ಅತ್ತಿಯರ, ನಾನೇ ಸಣ್ಣಗದೇನ್ರಿಪ್ಪ, ನನಗೇನು ಹೊಟ್ಟೆನೂ ಇಲ್ಲ ಕೈ ಕಾಲು ಇಲ್ಲ. ನೋಡಿ ಎಷ್ಟು ಸ್ಲಿಮ್ ಆಗಿದ್ದೀನಿ. ಮತ್ತ ಅವೆರಡು ಕಾಲು ಎರಡು ಕೈ ಇದಾವಲ್ಲ, ಮತ್ತ ಅವೇನು? ಹಂಗಲ್ರಿಪ್ಪ, ನಾನು ಕರೆಕ್ಟ್ ಆಗದನಪ್ಪ. ನಾನು ವಾಕಿಂಗ್ಗೆ ಎಕ್ಸರ್ಸೈಜ್ಗೆ ಎಲ್ಲ ಬರಂಗಿಲ್ಲಪ್ಪ. ಆಮೇಲೆ ಎನರ್ಜಿ ವೇಸ್ಟ್ ಆಗುತ್ತೆ. ಮನೆಯಾಗೆಲ್ಲ ಕೆಲಸ ಯಾರು ಮಾಡಬೇಕು? ವಾಕಿಂಗು ಜಾಗಿಂಗ್ ಮಾಡಕ್ಕೆ ಕಣ್ಣು ಬಂದ್ಬಿಟ್ರೆ ಮನೆಯಲ್ಲೇ ಮಾಡೋ ಕೆಲಸದಲ್ಲೇ ನನಗೆ ವಾಕಿಂಗು ಜಾಗಿಂಗು ಎಕ್ಸರ್ಸೈಜು ಆಮೇಲೆ ಏನೋ ಅಂತಾರಲ್ಲ ಅದು ಯೋಗಾಸನ ಧ್ಯಾನ ಎಲ್ಲನೂ ಆಗ್ಬಿಡುತ್ತೆ. ಇನ್ಯಾಕೆ ಬರಲಿ, ನೀವೇ ಹೋಗಿ ಬರ್ರಿ. ಯಾಕ ನನಗೂ ಒಬ್ಬ ಅನ್ನಕತ್ತಿದಿ? ಅದು ಅತ್ತಿಯರ, ನೀವು ಕುಂತು 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 ಸ್ವಲ್ಪ ಹೊಟ್ಟೆ ಡುಮ್ಮ ಕೈಕಲ್ ಸಣ್ಣ ಆಗಿರಲ್ಲ, ಅದಕ್ಕೆ ಹೇಳಿದ್ದು. ಏನ್ಲೇ ಹಂಗನಕತ್ತಿದಿ? ನೀನ್ ದೊಡ್ಡ ತಿನ್ನಿಸಿ ನನಗೆ ಹಿಂಗೆ ಡುಮ್ಮಕ್ ಮಾಡ್ಬಿಟ್ಟಿ ನೋಡು. ಉಪ್ಪಿರಲ್ಲ, ಎಣ್ಣಿರಲ್ಲ, ಖಾರ ಇರಂಗಿಲ್ಲ, ಏನು ಇರಂಗಿಲ್ಲ ಅಂತ ಅಡಿಗೆ ಮಾಡಿ ಹಾಕಕತ್ತೀವಿ. ಮತ್ತೆ ನನಗೆ ಕೈಕಾಲು ಸಣ್ಣ ಒಟ್ಟು ತುಂಬ ಹಾಕ್ತೀನ? ಬಿಡ ಸಾಕು ಮಾತಾಡಿದ್ದು, ಹೋಗು. ನಮಗಿಬ್ಬರಿಗೂ ಕಾಂಪ್ಲೇನ್ ಇಲ್ಲನ? ಬೇಡ. ಹಾರ್ಲಿಕ್ಸ್ ಅದು ಬೇಡನ ಮಗನ? ಏನು ಅಮ್ಮ ಏನ್ ತರ್ಲಿರಿ ಮತ್ತೆ? ಹೋಗಿ ಹಾಲ್ ತಂಬ. ಐ ಆಮ್ ಕಾಂಪ್ಲೇನ್ ಗರ್ಲ್ ಅಲ್ವಾ, ಅದಕ್ಕೆ ನೀನು ಕಾಂಪ್ಲೇನ್ ತಂಬ. ಯಾಕ್ರಿ? ಹಾರ್ಲಿಕ್ಸ್ ತರ್ತೀನಿ, ಹಾರ್ಲಿಕ್ಸ್ ಗರ್ಲ್ ಆಗಿರುವಂತ್ರಿ. ಇನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಇವಾಗ ಹೋಗಿ ಹಾಲ್ ತಂಬ ನನ್ನ ಮಗಗ, ನನಗೂ ತಂಬ, ಇವ್ರಿಗೆ ತಂಬ, ನೀನು ಕುಡಿ. ಎಲ್ಲರೂ ಕೊಡ್ಬೇಕಾರಿ? ಎಲ್ಲರೂ ಕೊಟ್ರೆ ಹಂಗಂದ್ರಿ ಅತ್ತೀರ, 1 ಲೀಟರ್ ಒಳಗೆ ಎಷ್ಟು ಹಾಲು ಖಾಲಿ ಆಗುತ್ತೆ ಅಂತ ಯೋಚನೆ ಮಾಡ್ತೀನಿ. ನೀವು 1 ಲೀಟರು, ಅವ್ರ 1 ಲೀಟರು, ಮಾವ್ರ 1 ಲೀಟರು, ನಾ 1 ಲೀಟರು ಅಂದ್ರೆ ಅಲ್ಲಿಗೆ 1 ಲೀಟರ್ ಹಾಲು ಫಿನಿಶ್. ಮುಗೀತು ಕತೆ. ಬರೀ ಇದೇ ಹಣೆ ಬರ. ಒಂದು ಹಾಲು ಕುಡಿಯಂಗಿಲ್ಲ, ಖರ್ಚಾಗತ್ತ, ಅದು ಖರ್ಚಾಗತ್ತ, ಇದು ಖರ್ಚಾಗತ್ತ. ಹೌದ್ರಿ ಅತ್ತೀರ, ಮತ್ತೆ ಹಾಲು 1 ಲೀಟರ್ನ ನಾನು 3 ದಿನ ಮಾಡಬೇಕು. ನೀವು ಬೇರೆ ಏನು 3 ದಿನ ಮಾಡ್ತೀರಾ 1 ಲೀಟರ್ ಹಾಲನ್ನ? ದೇವ್ರಿ, ನಂಗೆ ನಂಬಕ್ಕಾಗಲ್ದು. ವೈದ್ಯರ 1 ಲೀಟರ್ ಹಾಲ್ನಾಗ ಎಷ್ಟು ದಿನ ಮಾಡ್ತೀರಿ? 3 ದಿನ ಮಾಡ್ತೀನಿ. ಅಯ್ಯೋ ನನ್ನ ಕರ್ಮ. ಲೇ ಈಗ ನನ್ನ ಮಗ ಬಂದನ, ಒಳ್ಳೆ ಒಳ್ಳೆ ಫುಡ್ ಮಾಡಿ ತಿನ್ನಕ. ಈಗ ಹೋಗು, ಒಳ್ಳೆ ನಾಷ್ಟ ಮಾಡ್ಕೊಂಡು ತಗೊಂಡ್ ಬಾ, ಇಲ್ಲ ತಲೆ ಮೇಲೆ ಕೂಗಿಸ್ತೀನಿ ನೋಡು. ಆಟಿಯರ ತಲೆ ಮೇಲೆ ಯಾಕೆ ಕೂಗಿಸ್ತೀರಿಪ್ಪ? ಮತ್ತೆ ತಲೆನೋವು ಬರ್ತಾವ, ಮತ್ತೆ ಗುಳಿಗೆ ತಗೋಬೇಕು, ಅದಕ್ಕೆ ಬೇರೆ ರೊಕ್ಕ ಖರ್ಚು. ಛೇ ಆಮೇಲೆ ಅದ್ರ ಮೇಲೆ ನಿಮ್ಗೆ ಶ್ರಮ ಬೇರೆ ವೇಸ್ಟ್ ಆಗುತ್ತೆ. ಹಿಂದೆ ಹೇಳ್ರಿ ಸಾಕು. ನಿಮ್ಗೇನ್ ಬೇಕು ನಾಷ್ಟ? ಆದ್ರೆ ಇವತ್ತು ನಾನು ನಾಷ್ಟಾನ ಹೇಳ್ರಿ ಬೈಯರ, ಇವತ್ತು ನಾಷ್ಟ ನಾವು ಹೇಳಿದ್ ಮಾಡಂಗಿಲ್ಲನ? ಯಪ್ಪ ಮಗನ, ನಾಷ್ಟನ ನಾವು ಹೇಳ್ದಂಗೆ ಯಾವುದು ಮಾಡಲ್ಲಪ್ಪ. ಆಕಿ ತಿಳಿದಿರ್ಬೇಕು, ಅದನ್ನ ಮಾಡ್ತಾಳೆ ಆಕಿ ನಾಷ್ಟನ. ಸರಿ ಮಗನ, ಕೇಳು ನಿಮ್ಮ ವೈನಿ ಏನ್ ನಾಷ್ಟ ಮಾಡಕತ್ತಾಳ ಅಂತ. ಹಂಗಂತ ಯಾಕೆ ವೈನಿರ, ನಾ ಬಂದಿರೋ ಖುಷಿಗೆ ನೀವೇನು ಮಾಡ್ತೀರಿ ನಾಷ್ಟನ? ಅದು ಅದು ನೀವೊಮ್ಮೆ ತಿಂದಿರಬಾರ್ದ್ರಿ. ಅಂತ ಸ್ಪೆಷಲ್ ಆಗಿರುವಂತ ನಾಷ್ಟ
ಮಾಡ್ತೀನಿರಿಪ್ಪ. ಹೌದ್ರಿ ವೈನಿಯರ? ನೋಡ್ರಿ ನಮ್ಮ ವೈನಿಯರು ನಾ ಬಂದಿನ ಅಂತಂದು ಎಷ್ಟು ಚಲೋ ಏನೋ ಅಡಿಗೆ ನಾಷ್ಟ ಮಾಡತ್ತಾರಂತ. ಏನಿರ್ಬೇಕಂತ ಕೇಳ್ರಿ ಅವ. ಅಪ್ಪ ಮಗನ ನಾನು ಕೇಳಲ್ಲಪ್ಪ, ನೀನೇ ಕೇಳು. ವೈನಿಯರ ಏನ್ ಮಾಡಿದ್ರಿ ನಾಷ್ಟ ಅಂತ ಉತ್ತರ ನಿನಗ ಗೊತ್ತಾಗತ್ತ. ಹಂಗಂತ ಹೇಳ್ರಿ ವೈನಿಯರ. ಹೇಳು, ಏನ್ ಮಾಡಿದ್ರಿ ನಾಷ್ಟನ? ನಾನು ಇಷ್ಟಪಟ್ಟಿರೋದ ಮಾಡಿರೋದಲ್ಲ ಪಾ. ನೀ ಇಷ್ಟ ಇವತ್ತು ಪಟ್ಟಿರ್ಬೇಕು, ಮುಂದೆ ಪಡ್ಬೇಕು, ಮುಂದಿನ ಜನ್ಮದಾಗೂ ಪಡಬೇಕು ಅಂತ ನಾಷ್ಟ ಮಾಡಕತ್ತೀನಿ. ಅದು ಅದು ಹೇಳ್ರಿ ಅದ್ರ ಹೆಸರು ಹಾಲ್ಪುರಿ ಅಂತ. ಏನ್ರಿ ಮನೆಯ ಹಾಲ್ಪುರಿನ? ಪಾ ನೀವು ಅಲ್ಲನ ಹೇಳಿದ್ದು ಪುರಿ ಮಾಡು ಪುರಿ ಮಾಡು ಪುರಿ ಮಾಡು. ನಾ ಹೇಳ್ತೀನಿ ನಾ ಚಪಾತಿ ಮಾಡ್ತೇನ್ರಿ ಅತ್ತೀರ, ನಾ ಚಪಾತಿ ಮಾಡ್ತೀನಿ ಅಂದ್ರೆ ನನ್ನ ಮಾತು ಕೇಳಲ್ಲ ಅತ್ತೀರ. ಅದಕ್ಕೆ ಪುರಿ ಮಾಡಿದ್ಯಾ? ನೀವು ಬೇರೆ ಬೆಳಗ್ಗೆ ನಾಷ್ಟ ಕಟ್ಟತೀನ್ರಿ, ಮಧ್ಯಾಹ್ನ ತಿನ್ನಂದ್ರೆ ತಿನ್ನಲಿಲ್ಲ, ರಾತ್ರಿ ತಿನ್ನಂದ್ರೆ ತಿನ್ನಲಿಲ್ಲ, ಇನ್ನೇನ್ ಮಾಡಿ ಚೆಲ್ಲ ನಮ್ಮನ್ನ. ಅದಕ್ಕೇನ್ ಮಾಡ್ಬಿಟ್ರಿ? ಅದಕ್ಕೆ ನಾ ಒಂದು ಒಳ್ಳೆ ಐಡಿಯಾ ಮಾಡಿದೆ. ಏನ್ ಸೊಸಿ ಐಡಿಯಾ? ಅದು ಮಾವರ ನಿನ್ ಪುರಿ ಇರ್ತಿದ್ವಲ್ರಿ ಅವನ್ನ ಈಗ ಹೆಂಗಿದ್ದು ಮನ್ಯಾಗ 1 ಲೀಟರ್ ಹಾಲು ತಂದಲ್ರಿ, ಅದನ್ನ 3 ದಿನದ ಬದ್ಲಿ ಅದನ್ನ ಇವಾಗ 1 ದಿನ ಕಟ್ ಮಾಡಿ 2 ದಿನ ಮಾಡ್ತೇನ್ರಿ. ಯಾಕಂತ ಕೇಳ್ರಿ. ಯಾಕವಾ? ಅರಿ ಮಾವರ ಹೇಳಿದ್ನಲ್ಲ ಹಾಲು ಪುರಿ ಮಾಡಕ್ಕ. ಎಷ್ಟು ತಕೊಂಡ ಪುರಿ ಇದ್ವಾರಿ, ಅದಕ್ಕೇನ್ ಮಾಡಿದ್ ಗೊತ್ತೇನ್ರಿ? ನಾನು ಹಾಲನ್ನ ಚೆನ್ನಾಗಿ ಕುದಿಸಿದ್ರಿ, ಅದು ಸಕ್ಕರೆ ಹಾಕಿದ್ರಿ, ಯಾಲಕ್ಕಿ ಲವಂಗ ಗಸಗಸಿ ಹಾಕಿ ಹಾಕಿ ಅದರಿಪ್ಪ ಕೇಸರಿ ದಳನು ಅಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ ಅಲ್ಲ ಸ್ವಲ್ಪ ಅಂತ ಉದುರಿಸಿ ಪಳಪಳ 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 ಅಂತ ಕುದಿಸಿದ್ರೆ ಸ್ವಲ್ಪ ಹಾಲು ಗಟ್ಟಿ ಬಂತ್ರಿ. ಗಟ್ಟಿ ಬರುತ್ತೆ ಮತ್ತೆ ಕೂಸಿದ್ರ. ಕುದಿಸಿದ ಮೇಲೆ ಪುರಿ ಇತ್ತಲ್ರಿಪ್ಪ, ಹ್ಞೂನ್ವಾ ಅದ. ಅದನ್ನ ಆ ಹಾಲ್ನಲ್ಲಿ ನೆನೆಸ್ಬಿಟ್ಟು ಇದನ್ರಿ ಬಾದಾಮಿ ಇರ್ತಲ್ಲ ಅದನ್ನ ಕಚ 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 ಅಂತ ಹೆಚ್ಚಿ ಗೋಡಂಬಿನ ಅದನ್ನು ಕೂಡ ಕಚ 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 ಅಂತ ಹೆಚ್ಚಿ ಆ ಪುರಿ ಮೇಲೆ ಉದುರಿಸಿದ್ದರಿಪ್ಪ. ಹಾಲಲ್ಲಿ ಆ ಪುರಿ ನೆನೆದಾಗ ಮೇಗಡೆ ಬಾದಾಮಿ ಉದುರಿಸಿದಾಗ ಏನ್ ರುಚಿನೋ ರುಚಿ. ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾಯ್ತಲ್ವಾ? ಹಾಲ್ಪುರಿ. ಅಂದ್ರೆ ಮೈನಿಯರ ತಂಗಳ್ಪುರಿಗೆ ಹಾಲು ಹಾಕಿ ಹಾಲ್ಪುರಿ ಮಾಡಿರನ? ಛೇಛೆ ಛೇಛೆ ಹಾಗೆಲ್ಲ ಮಾಡಲಕ್ಕಿ ಏನಿದ್ರು ಶ್ರಮ ಉಳಿಸ್ತಾಳೆ, ಗ್ಯಾಸ್ ಉಳಿಸ್ತಾಳೆ, ಆರೋಗ್ಯನ ಕಾಪಾಡ್ತಾಳೆ. ಹಾಳನ್ನೋದು ಇಲ್ವೇ ಇಲ್ಲ. ಆದ್ರೆ ಅವಳು ಮಾಡೋ ಈ ಹಾಲ್ಪುರಿ ಐತಲ್ಲ, ಶಿವಾಯ ಪರಮಸ್ತು ಗೋವಿಂದ ಗೋವಿಂದ ಅಂತ ತಿನ್ಬೇಕು ಅಷ್ಟ. ಇನ್ನೇನು ಆ ಪುರಿ ಎಲ್ಲ ಕೂಡ ಚೆಲ್ ಬರ್ಲನ್ರಿ, ಸುಮ್ಮನಿರಿಪ್ಪ. ತಿಂದು ನೋಡ್ರಿ ರುಚಿ ಹೇಗಿರುತ್ತ ಅಂತ. ಇವತ್ತಿನ ಸ್ಪೆಷಲ್ ಅದು ನಮ್ಮ ರಾಹುಲ್ಗಾಗಿ ಚಿಕ್ಕ ಉಡುಗೊರೆ. ಅದುವೇ ನಮ್ಮ ಹಾಲಿನ ಪೂರಿ ಇಸ್ ಈಕ್ವಲ್ ಟು ಹಾಲು ಪ್ಲಸ್ ಪೂರಿ ಇಸ್ ಈಕ್ವಲ್ ಟು ಏನಾಗುತ್ತೆ?